ವಿದ್ಯಾರ್ಥಿಗಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಸ್ವಾಗತ ಕೋರುತ್ತೇನೆ. ಕಳೆದ ಕ್ಲಾಸ್ನಲ್ಲಿ ಭಾರತದ ವೈಸರಾಯನಾಗಿದ್ದ ಲಾರ್ಡ್ ಕರ್ಜನ್ನ ಜೀವನ, ಲಾರ್ಡ್ ಕರ್ಜನ್ನ ವಿದೇಶಾಂಗ ನೀತಿ, ಯುದ್ಧಗಳು, ಲಾರ್ಡ್ ಕರ್ಜನ್ನ ಆಂತರಿಕ ನೀತಿ ಅಥವಾ ಸುಧಾರಣೆಗಳ ಬಗ್ಗೆ ತಿಳಿದುಕೊಂಡು ಇಂದು ನಾವು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿ, ಈ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಗಾರರಲ್ಲಿ ರಾಜಾರಾಮ್ ಮೋಹನ್ ರಾಯ, ದಯಾನಂದ ಸರಸ್ವತಿ, ಸ್ವಾಮಿ ವಿವೇಕಾನಂದ, ಅಲಿಗಢ ಚಳವಳಿ, ಜ್ಯೋತಿಬಾ ಫುಲೆ, ಆತ್ಮಾರಾಮ್ ಪಾಂಡುರಂಗ ಮತ್ತು ಇನ್ನಿತರ ಸಾಮಾಜಿಕ ಸುಧಾರಕರ ಜೀವನ, ಅವರ ವಿಚಾರಗಳು, ಅವರ ಕೊಡುಗೆಗಳು ಯಾವ ರೀತಿಯಾಗಿ ಕಂಡುಬರಲಾಗಿದೆ. ಈ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಗಾರರಲ್ಲಿ ಮೊದಲನೇದಾಗಿ ರಾಜಾರಾಮ್ ಮೋಹನ್ ರಾಯ. ರಾಜಾರಾಮ್ ಮೋಹನ್ ರಾಯರು ಕ್ರಿಸ್ತಶಕ 1774ರಿಂದ 1833ವರೆಗೆ ಜೀವಿಸಿದ್ದನು. ಅದರಲ್ಲಿ ರಾಜಾರಾಮ್ ಮೋಹನ್ ರಾಯಲ್ಲಿ ಮೊದಲನೇದಾಗಿ ಪೀಠಿಕೆ. ರಾಜಾರಾಮ್ ಮೋಹನ್ ರಾಯರನ್ನು ಭಾರತದ ಆಧುನಿಕರಲ್ಲಿ ಮೊದಲಿಗರೆಂದು ಕರೆಯಲಾಗಿದೆ. ಏಕೆಂದರೆ ರಾಜಾರಾಮ್ ಮೋಹನ್ ರಾಯರು ಸಾಮಾಜಿಕ ಕ್ಷೇತ್ರದಲ್ಲಿ ಗಮನಾರ್ಹವಾದ ಸುಧಾರಣೆಯನ್ನು ಮಾಡಿದನು. ಅಂದರೆ ಬಹುಪತ್ನಿತ್ವ ನಿಷೇಧ, ಸತಿ ಪದ್ಧತಿ ನಿಷೇಧ, ಬಾಲ್ಯ ವಿವಾಹ ನಿಷೇಧ, ಸ್ತ್ರೀ ಶಿಶು ಹತ್ಯೆ ನಿಷೇಧ, ಇನ್ನಿತರ ಸಾಮಾಜಿಕ ಕ್ಷೇತ್ರಗಳಲ್ಲಿ ಗಮನಾರ್ಹವಾದ ಸುಧಾರಣೆಗಳನ್ನು ಮಾಡಿದನು. ರಾಜಾರಾಮ್ ಮೋಹನ್ ರಾಯರು ಕೇವಲ ಸಾಮಾಜಿಕ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲದೆ ಧಾರ್ಮಿಕ, ಸಾಹಿತ್ಯ, ಶಿಕ್ಷಣ, ಕಲೆ, ವಾಸ್ತುಶಿಲ್ಪ ಕ್ಷೇತ್ರಗಳಲ್ಲೂ ಕೂಡ ಸುಧಾರಣೆಗಳನ್ನು ಮಾಡಿದನು. ನಂತರ ರೋಮನಿಕೆರಡು ರಾಜಾರಾಮ್ ಮೋಹನ್ ರಾಯರ ಜೀವನ. ರಾಜಾರಾಮ್ ಮೋಹನ್ ರಾಯರು ಕ್ರಿಸ್ತಶಕ 1774ರಲ್ಲಿ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದಿನ ಸಮೀಪ ರಾಧಾಪುರ್ ಎಂಬ ಹಳ್ಳಿಯಲ್ಲಿ ಜನಿಸಿದರು. ರಾಜಾರಾಮ್ ಮೋಹನ್ ರಾಯರ ತಂದೆಯಾದ ರಮಾಕಾಂತರು ನವಾಬರಲ್ಲಿ ನೌಕರರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದರು. ರಮಾಕಾಂತರು ತನ್ನ ಮಗನಾದ ರಾಜಾರಾಮ್ ಮೋಹನ್ ರಾಯರಿಗೆ ಬಂಗಾಳಿ, ಅರೇಬಿಕ್, ಪಾರ್ಸಿ, ಸಂಸ್ಕೃತ, ಗ್ರೀಕ್, ಇಂಗ್ಲಿಷ್ ಇನ್ನಿತರ ಭಾಷೆಗಳಲ್ಲಿ ಶಿಕ್ಷಣವನ್ನು ಕೊಡಿಸಿದರು. ರಾಜಾರಾಮ್ ಮೋಹನ್ ರಾಯರು ಈ ಎಲ್ಲ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಸಾಧಿಸಿದರು. ರಾಜಾರಾಮ್ ಮೋಹನ್ ರಾಯರು ಕ್ರಿಸ್ತಶಕ 1805ರಲ್ಲಿ ಬ್ರಿಟಿಷ್ ಕಂಪನಿಯ ನೌಕರದಾರರಾಗಿ ಸೇರಿಕೊಂಡರು. ಸುಮಾರು 10 ವರ್ಷಗಳವರೆಗೆ ರಾಜಾರಾಮ್ ಮೋಹನ್ ರಾಯರು ಬ್ರಿಟಿಷ್ ಕಂಪನಿಯಲ್ಲಿ ನೌಕರದಾರರಾಗಿ ಕಾರ್ಯವನ್ನು ನಿರ್ವಹಿಸಿದರು. ನಂತರ ರಾಜಾರಾಮ್ ಮೋಹನ್ ರಾಯರು ಆಗಿನ ಕಾಲದ ಸಾಮಾಜಿಕ ಸ್ಥಿತಿಗತಿಗಳನ್ನು ಕಣ್ಣಾರೆ ನೋಡಿ ನಂತರ ಭಾರತದ ಬಂಗಾಳದ ಗವರ್ನರ್ ಜನರಲ್ ಆದ ಲಾರ್ಡ್ ವಿಲಿಯಂ ಬೆಂಟಿಂಕರಲ್ಲಿ ಬಹುಪತ್ನಿತ್ವ, ಸ್ತ್ರೀ ಶಿಶು ಹತ್ಯೆ, ಬಾಲ್ಯ ವಿವಾಹ ಇನ್ನಿತರ ನಿಷೇಧ ಕಾಯ್ದೆಗಳನ್ನು ಜಾರಿಯಲ್ಲಿ ತರಬೇಕೆಂದು ಕೇಳಿಕೊಂಡರು. ರಾಜಾರಾಮ್ ಮೋಹನ್ ರಾಯರ ಕೋರಿಕೆ ಮೇರೆಗೆ ಲಾರ್ಡ್ ವಿಲಿಯಂ ಬೆಂಟಿಂಕರು ಬಹುಪತ್ನಿತ್ವ, ಬಾಲ್ಯ ವಿವಾಹ, ಸ್ತ್ರೀ ಶಿಶು ಹತ್ಯೆ, ಸತಿ ಪದ್ಧತಿ ಇನ್ನಿತರ ಕಾಯ್ದೆಗಳನ್ನು ಭಾರತದಲ್ಲಿ ಜಾರಿಯಲ್ಲಿ ತಂದರು. ಆದ್ದರಿಂದ ರಾಜಾರಾಮ್ ಮೋಹನ್ ರಾಯರನ್ನು ಹಲವು ಭಾರತೀಯರು ನೆನೆಸಲು ಕಾರಣವಾಗಿದೆ. ನಂತರ ರಾಜಾರಾಮ್ ಮೋಹನ್ ರಾಯರು ಕ್ರಿಸ್ತಶಕ 1828ರಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದರು. ಈ ಬ್ರಹ್ಮ ಸಮಾಜದ ಮೂಲಕ ತಮ್ಮ ಸಾಮಾಜಿಕ ವಿಚಾರಗಳನ್ನು, ಧಾರ್ಮಿಕ ವಿಚಾರಗಳನ್ನು ಮತ್ತು ಇನ್ನಿತರ ಹಲವಾರು ವಿಚಾರಗಳನ್ನು ಹೇಳಿದ್ದಾರೆ. ನಂತರ ರಾಜಾರಾಮ್ ಮೋಹನ್ ರಾಯರು ಕ್ರಿಸ್ತಶಕ 1833ರಲ್ಲಿ ಬ್ರಿಸ್ಟಲ್ ಎಂಬಲ್ಲಿ ಮರಣವನ್ನು ಹೊಂದಿದರು. ನಂತರ ರಾಜಾರಾಮ್ ಮೋಹನ್ ರಾಯರ ಸಾಮಾಜಿಕ ಸುಧಾರಣೆಗಳು ಅಥವಾ ರಾಜಾರಾಮ್ ಮೋಹನ್ ರಾಯರ ಸಾಮಾಜಿಕ ಕ್ಷೇತ್ರಗಳಲ್ಲಿನ ಸುಧಾರಣೆಗಳು, ಅದರಲ್ಲಿ ಮೊದಲನೇದಾಗಿ ಸತಿ ಪದ್ಧತಿಯ ನಿರ್ಮೂಲನೆ. ಈ ಹಿಂದೆ ತಿಳಿಸಿರುವಂತೆ ಮಹಿಳೆಯು ಮರಣ ಹೊಂದಿದ ನಂತರ ಪತಿಯು ಮರಣ ಹೊಂದಿದ ನಂತರ ಆ ಮಹಿಳೆಯು ಚಿತೆನೇರಿ ಮರಣವನ್ನು ಹೊಂದಬೇಕಿತ್ತು. ಈ ರೀತಿಯ ವಿಷಯವನ್ನು ಅರಿತುಕೊಂಡ ರಾಜಾರಾಮ್ ಮೋಹನ್ ರಾಯರು ಸ್ತ್ರೀಯರ ಬಗ್ಗೆ ಕಾಳಜಿಯನ್ನು ವಹಿಸಿ
ಲಾರ್ಡ್ ವಿಲಿಯಂ ಬೆಂಟಿಂಕರಲ್ಲಿ ಒತ್ತಡವನ್ನು ತಂದು ಲಾರ್ಡ್ ವಿಲಿಯಂ ಬೆಂಟಿಂಕರು ಭಾರತದಲ್ಲಿ ಸತಿ ಪದ್ಧತಿ ನಿಷೇಧ ಕಾಯ್ದೆಯನ್ನು ಜಾರಿಯಲ್ಲಿ ತಂದರು. ನಂತರ ಎರಡನೇ ಸಾಮಾಜಿಕ ಸುಧಾರಣೆ ಎಂದರೆ ಬಹುಪತ್ನಿತ್ವ ನಿಷೇಧ. ಈ ಹಿಂದೆ ತಿಳಿಸಿರುವಂತೆ ಶ್ರೀಮಂತರು, ರಾಜಕುಟುಂಬದವರು ಅಥವಾ ಇನ್ನಿತರರು ಹಲವಾರು ಮಹಿಳೆಯರನ್ನು ಮದುವೆಯಾಗುತ್ತಿದ್ದರು. ಮಹಿಳೆಯರ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ಹೊಂದಿದ್ದ ರಾಜಾರಾಮ್ ಮೋಹನ್ ರಾಯರು ಲಾರ್ಡ್ ವಿಲಿಯಂ ಬೆಂಟಿಂಕರಲ್ಲಿ ಬಹುಪತ್ನಿತ್ವ ನಿಷೇಧ ಕಾಯ್ದೆಯನ್ನು ಜಾರಿಯಲ್ಲಿ ತರಬೇಕೆಂದು ತಿಳಿಸಿದರು. ರಾಜಾರಾಮ್ ಮೋಹನ್ ರಾಯರ ಪ್ರೇರಣೆಯ ಮೇರೆಗೆ ಲಾರ್ಡ್ ವಿಲಿಯಂ ಬೆಂಟಿಂಕರು ಭಾರತದಲ್ಲಿ ಬಹುಪತ್ನಿತ್ವ ನಿಷೇಧ ಕಾಯ್ದೆಯನ್ನು ಜಾರಿಯಲ್ಲಿ ತಂದರು. ನಂತರ ರಾಜಾರಾಮ್ ಮೋಹನ್ ರಾಯರ ಮೂರನೇ ಸುಧಾರಣೆ ಎಂದರೆ ಬಾಲ್ಯ ವಿವಾಹ ನಿಷೇಧ. ಈ ಹಿಂದೆ ತಿಳಿಸಿರುವಂತೆ ಮಹಿಳೆಯು ಪ್ರಾಪ್ತ ವಯಸ್ಸಿಗೆ ಬರುವ ಪೂರ್ವದಲ್ಲಿ ಆ ಹೆಣ್ಣು ಮಗುವನ್ನು ಬೇರೊಬ್ಬರೊಂದಿಗೆ ಮದುವೆ ಮಾಡಿಕೊಡುವ ಪದ್ಧತಿಯು ಅಸ್ತಿತ್ವದಲ್ಲಿ ಇದ್ದಿತು. ಇದನ್ನು ಕಣ್ಣಾರೆ ನೋಡಿದ ರಾಜಾರಾಮ್ ಮೋಹನ್ ರಾಯರು ಹೆಣ್ಣು ಮಕ್ಕಳ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ಹೊಂದಿ ನಂತರ ಲಾರ್ಡ್ ವಿಲಿಯಂ ಬೆಂಟಿಂಕರಲ್ಲಿ ಭಾರತದಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಜಾರಿಯಲ್ಲಿ ತರಬೇಕೆಂದು ತಿಳಿಸಿದನು. ರಾಜಾರಾಮ್ ಮೋಹನ್ ರಾಯರ ಕೋರಿಕೆಯ ಮೇರೆಗೆ ಲಾರ್ಡ್ ವಿಲಿಯಂ ಬೆಂಟಿಂಕರು ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಜಾರಿಯಲ್ಲಿ ತಂದರು. ಈ ರೀತಿಯಾಗಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯು ಜಾರಿಯಲ್ಲಿ ಬಂದಿದ್ದರಿಂದ ಮಹಿಳೆಯರು ರಾಜಾರಾಮ್ ಮೋಹನ್ ರಾಯರ ಬಗ್ಗೆ ಹೊಗಳಲು ಸಾಧ್ಯವಾಯಿತು. ನಂತರ ಸ್ತ್ರೀ ಶಿಶು ಹತ್ಯೆ ನಿಷೇಧ. ಈ ಹಿಂದೆ ತಿಳಿಸಿರುವಂತೆ ಭಾರತೀಯರು ಗಂಡು ಮಗು ಜನಿಸಿದರೆ ಸಂತೋಷ ಪಡುತ್ತಿದ್ದರು. ಆದರೆ ಹೆಣ್ಣು ಮಗು ಜನಿಸಿದರೆ ಆ ಹೆಣ್ಣು ಮಗುವನ್ನು ತೆಗೆದುತ್ತಿದ್ದರು. ಈ ರೀತಿಯ ತಾರತಮ್ಯ ನೀತಿಯನ್ನು ಅನುಸರಿಸುತ್ತಿದ್ದರು. ಆಗ ರಾಜಾರಾಮ್ ಮೋಹನ್ ರಾಯರು ಲಾರ್ಡ್ ವಿಲಿಯಂ ಬೆಂಟಿಂಕರಲ್ಲಿ ಸ್ತ್ರೀ ಶಿಶು ಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಯಲ್ಲಿ ತರಲಾಯಿತು. ಇದರಿಂದ ಕೆಲವರು ಹೆಣ್ಣು ಶಿಶುವನ್ನು ಹತ್ಯೆ ಮಾಡುವುದನ್ನು ನಿಲ್ಲಿಸಲು ಸಾಧ್ಯವಾಯಿತು. ಅಂತಹ ಹತ್ಯೆ ಮಾಡಿದ ವ್ಯಕ್ತಿಗಳ ಮೇಲೆ ಕಠಿಣವಾದ ಕ್ರಮಗಳನ್ನು ಕೈಗೊಳ್ಳಲಾಯಿತು. ನಂತರ ರಾಜಾರಾಮ್ ಮೋಹನ್ ರಾಯರ ಐದನೇ ಸುಧಾರಣೆ ಎಂದರೆ ಇಂಗ್ಲೀಷ್ ಭಾಷೆಗೆ ಮಹತ್ವ. ರಾಜಾರಾಮ್ ಮೋಹನ್ ರಾಯರು ಇಂಗ್ಲೀಷ್ ಭಾಷೆಯನ್ನು ಕಡ್ಡಾಯಗೊಳಿಸಬೇಕೆಂದು ತಿಳಿಸಿದರು. ಇಂಗ್ಲೀಷ್ ಭಾಷೆಯಲ್ಲಿ ಶಿಕ್ಷಣವನ್ನು ನೀಡಬೇಕು. ಇದರಿಂದ ಜಗತ್ತಿನ ಇತಿಹಾಸವನ್ನು ತಿಳಿದುಕೊಳ್ಳಲು ಸಾಧ್ಯ ಎಂಬ ಉದ್ದೇಶದಿಂದ ರಾಜಾರಾಮ್ ಮೋಹನ್ ರಾಯರು ಇಂಗ್ಲೀಷ್ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ನೀಡಿದರು. ನಂತರ ರಾಜಾರಾಮ್ ಮೋಹನ್ ರಾಯರ ಏಳನೇ ಸುಧಾರಣೆ ಎಂದರೆ ಪತ್ರಿಕಾ ಸ್ವಾತಂತ್ರ್ಯ. ಈ ಹಿಂದೆ ತಿಳಿಸಿರುವಂತೆ ಪತ್ರಿಕೆಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಿರಲಿಲ್ಲ. ಭಾರತದ ಸ್ಥಿತಿಗತಿಗಳನ್ನು ತಿಳಿದುಕೊಳ್ಳಬೇಕಾದರೆ ಪತ್ರಿಕೆಗಳನ್ನು ಓದುವುದರಿಂದ ಸಾಧ್ಯ. ಆದ್ದರಿಂದ ಪತ್ರಿಕೆಗಳಿಗೆ ಮಹತ್ವವನ್ನು ನೀಡಬೇಕೆಂದು ತಿಳಿಸಿದರು. ಈ ರೀತಿಯಾಗಿ ರಾಜಾರಾಮ್ ಮೋಹನ್ ರಾಯರ ಪ್ರೇರಣೆಯ ಮೇರೆಗೆ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಮಾನ್ಯತೆಯನ್ನು ಬ್ರಿಟಿಷ್ ಸರ್ಕಾರವು ನೀಡಲಾಯಿತು. ನಂತರ ಉಪಸಂಹಾರ. ಹೀಗೆ ರಾಜಾರಾಮ್ ಮೋಹನ್ ರಾಯರು ಸಾಮಾಜಿಕ ಧಾರ್ಮಿಕ ಸುಧಾರಕರಲ್ಲಿ ಒಬ್ಬರಾಗಿದ್ದಾರೆ. ರಾಜಾರಾಮ್ ಮೋಹನ್ ರಾಯರು ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದರು. ರಾಜಾರಾಮ್ ಮೋಹನ್ ರಾಯರು ಬಹುಪತ್ನಿತ್ವ, ಸತಿ ಪದ್ಧತಿ, ಬಾಲ್ಯ ವಿವಾಹ, ಸ್ತ್ರೀ ಶಿಶು ಹತ್ಯೆ ಇನ್ನಿತರ ಕಾಯ್ದೆಗಳನ್ನು ಅಥವಾ ಇಂತಹ ಸಾಮಾಜಿಕ ಕ್ಷೇತ್ರದಲ್ಲಿ ಬದಲಾವಣೆ ಮಾಡಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ. ನಂತರ ಎರಡನೇ ಸಾಮಾಜಿಕ ಸುಧಾರಕರೆಂದರೆ ದಯಾನಂದ ಸರಸ್ವತಿ. ದಯಾನಂದ ಸರಸ್ವತಿಯವರು ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಪ್ರಮುಖವಾದ ಕೊಡುಗೆಯನ್ನು ನೀಡಿದ್ದಾರೆ. ದಯಾನಂದ ಸರಸ್ವತಿಯವರು ಅನೇಕ ವಿಚಾರಗಳನ್ನು, ಅನೇಕ ಸಾಮಾಜಿಕ ವಿಚಾರಗಳನ್ನು ಜನತೆಗೆ ತಿಳಿಸಿದ್ದಾರೆ. ದಯಾನಂದ ಸರಸ್ವತಿಯವರು ಹಿಂದೂ ಧರ್ಮಕ್ಕೆ ಮಹತ್ವವನ್ನು ನೀಡಿದರು. ನಂತರ ದಯಾನಂದ ಸರಸ್ವತಿಯವರ ಜೀವನ. ದಯಾನಂದ ಸರಸ್ವತಿಯವರು ಪ್ರತಿಷ್ಠಿತ ಕುಟುಂಬದಲ್ಲಿ ಜನಿಸಿದರು. ಅಂದರೆ ಕ್ರಿಸ್ತಶಕ 1824ರಲ್ಲಿ ಗುಜರಾತದ ಕಾಥೇವಾಡ್ ಎಂಬಲ್ಲಿ ಜನಿಸಿದರು.
ದಯಾನಂದ ಸರಸ್ವತಿಯವರ ಮೂಲ ಹೆಸರು ಶಂಕರ್. ದಯಾನಂದ ಸರಸ್ವತಿಯವರು ಹುಟ್ಟು ಮತ್ತು ಸಾವಿನ ರಹಸ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನ ಮಾಡಿದರು. ಕೊನೆಗೆ ಗೃಹತ್ಯಾಗ ಮಾಡಿ ಶಾಂತಿ ಮತ್ತು ಸತ್ಯದ ಅನ್ವೇಷಣೆಯಲ್ಲಿ ತೊಡಗಿದರು. ಯೋಗಾಭ್ಯಾಸವನ್ನು ನಡೆಸಿದರು. ಸುಮಾರು 15 ವರ್ಷಗಳವರೆಗೆ ಭಾರತ ತುಂಬೆಲ್ಲ ಸುತ್ತಾಡಿ ನಂತರ ಕ್ರಿಸ್ತಶಕ 1875ರಲ್ಲಿ ರಾಮಕೃಷ್ಣ ಪರಮಹಂಸರ ಪ್ರಭಾವಕ್ಕೆ ಒಳಗಾಗಿ ಲಾಹೋರಿನಲ್ಲಿ ಆರ್ಯ ಸಮಾಜವನ್ನು ಸ್ಥಾಪಿಸಿದರು. ದಯಾನಂದ ಸರಸ್ವತಿಯವರ ತತ್ವಗಳು, ದಯಾನಂದ ಸರಸ್ವತಿಯವರ ಸಾಮಾಜಿಕ ವಿಚಾರಗಳು ಪ್ರಮುಖವಾಗಿವೆ. ದಯಾನಂದ ಸರಸ್ವತಿಯವರು ಸತ್ಯಾರ್ಥ ಪ್ರಕಾಶ ಎಂಬ ಗ್ರಂಥವನ್ನು ರಚನೆ ಮಾಡಿದರು. ಈ ಸತ್ಯಾರ್ಥ ಪ್ರಕಾಶ ಗ್ರಂಥದಲ್ಲಿ ಹಿಂದೂ ಧರ್ಮದ ಬಗ್ಗೆ ಮತ್ತು ಸಾಮಾಜಿಕ ವಿಚಾರಗಳನ್ನು ತಿಳಿಸಿದರು. ನಂತರ ದಯಾನಂದ ಸರಸ್ವತಿಯವರ ತತ್ವಗಳು ಅಥವಾ ಬೋಧನೆಗಳು, ಅವುಗಳಲ್ಲಿ ಒಂದನೇದು ದೇವನೊಬ್ಬನೇ, ಅವನು ನಿರಾಕಾರ. ಎರಡನೇದಾಗಿ ವಿಶ್ವದ ಸೃಷ್ಟಿಕರ್ತ ದೈವ. ಮೂರನೇದಾಗಿ ಜ್ಞಾನದ ಮೂಲ ವೇದಗಳಲ್ಲಿ ಅಡಕವಾಗಿದೆ. ನಾಲ್ಕನೇದಾಗಿ ಯಾವ ತಾರತಮ್ಯ ಇಲ್ಲದೆ ವೇದವನ್ನು ಅರಿಯಬಹುದು. ನಂತರ ಐದನೇದಾಗಿ ಹುಟ್ಟಿನಿಂದ ಯಾರೂ ಶ್ರೇಷ್ಠರಲ್ಲ, ಹುಟ್ಟಿನಿಂದ ಎಲ್ಲರೂ ಒಂದೇ ಎಂದು ಹೇಳಿದರು. ಆರನೇದಾಗಿ ಜಾತಿ ಪದ್ಧತಿಯನ್ನು ವಿರೋಧಿಸಿದರು. ಏಳನೇದಾಗಿ ಲಿಂಗಭೇದ ಇರಬಾರದೆಂದು ಹೇಳಿದರು. ಎಂಟನೇದಾಗಿ ಪೂಜೆ ಮತ್ತು ಅರ್ಥಹೀನ ಸಂಸ್ಕಾರಗಳನ್ನು ಖಂಡಿಸಿದರು. ಒಂಬತ್ತನೇದಾಗಿ ಮೂಢನಂಬಿಕೆಗಳನ್ನು ತಿರಸ್ಕಾರ ಮಾಡಿದರು. ಹತ್ತನೇದಾಗಿ ನೈತಿಕ ಮೌಲ್ಯಗಳಿಗೆ ಮಹತ್ವವನ್ನು ನೀಡಿದರು. ನಂತರ ದಯಾನಂದ ಸರಸ್ವತಿಯವರ ಸಾಮಾಜಿಕ ಬೋಧನೆಗಳು ಅಥವಾ ಸಾಮಾಜಿಕ ಸುಧಾರಣೆಗಳು, ಅವುಗಳಲ್ಲಿ ಮೊದಲನೇದಾಗಿ ವಿಗ್ರಹಗಳ ಆರಾಧನೆಗೆ ವಿರೋಧ. ಎರಡನೇದಾಗಿ ಸಮಾನತೆಗೆ ಮಹತ್ವವನ್ನು ಕೊಟ್ಟರು. ಮೂರನೇದಾಗಿ ಹಿಂದೂ ಧರ್ಮದ ಸಂರಕ್ಷಣೆಗೆ ಮಹತ್ವ ನೀಡಿದರು. ನಾಲ್ಕನೇದಾಗಿ ಮೌಲ್ಯಗಳ ನೀತಿಗೆ ಮಹತ್ವ ನೀಡಿದರು. ಐದನೇದಾಗಿ ಮೌಢ್ಯಗಳನ್ನು ವಿರೋಧಿಸಿದರು. ಆರನೇದಾಗಿ ಜಾತಿ ಪದ್ಧತಿಯನ್ನು ವಿರೋಧಿಸಿದರು. ನಂತರ ಏಳನೇದಾಗಿ ಬಹುಪತ್ನಿತ್ವವನ್ನು ನಿಷೇಧಿಸಲು ಅವಕಾಶ ನೀಡಬೇಕೆಂದು ಹೇಳಿದರು. ಎಂಟನೇದಾಗಿ ಬಾಲ್ಯ ವಿವಾಹವನ್ನು ನಿಷೇಧ ಮಾಡಬೇಕೆಂದು ಹೇಳಿದರು. ಒಂಬತ್ತನೇದಾಗಿ ವಿಧವಾ ವಿವಾಹಕ್ಕೆ ಪ್ರೋತ್ಸಾಹವನ್ನು ನೀಡಬೇಕೆಂದು ಹೇಳಿದರು. ಹತ್ತನೇದಾಗಿ ರಾಷ್ಟ್ರೀಯ ಜಾಗೃತಿಯನ್ನು ಮೂಡಿಸುವಲ್ಲಿ ಜನರು ಪಾಲ್ಗೊಳ್ಳಬೇಕೆಂದು ತಿಳಿಸಿದರು. ಹನ್ನೊಂದನೇದಾಗಿ ಅಸ್ಪೃಶ್ಯತೆಯ ನಿವಾರಣೆಗೆ ಪ್ರಮುಖ ಪಾತ್ರವನ್ನು ವಹಿಸಿದರು. ಹನ್ನೆರಡನೇದಾಗಿ ಬಾಲ್ಯ ವಿವಾಹಕ್ಕೆ ವಿರೋಧಿಸಿದರು. 13ನೇದಾಗಿ ಅನಕ್ಷರತೆಯನ್ನು ವಿರೋಧಿಸಲು ಪ್ರಮುಖ ಪಾತ್ರವನ್ನು ವಹಿಸಿದರು. 14ನೇದಾಗಿ ಸಾಮಾಜಿಕ ಕ್ಷೇತ್ರದಲ್ಲಿ ಬದಲಾವಣೆಯಾಗಬೇಕಾದರೆ ಶಿಕ್ಷಣಕ್ಕೆ ಮಹತ್ವವನ್ನು ನೀಡಬೇಕೆಂದು ತಿಳಿಸಿದರು. 15ನೇದಾಗಿ ಹಿಂದೂಗಳಲ್ಲಿ ರಾಷ್ಟ್ರೀಯತೆಯನ್ನು ವೃದ್ಧಿಗೊಳಿಸುವಲ್ಲಿ ಸ್ವಾತಂತ್ರ್ಯಕ್ಕೆ ತಮ್ಮನ್ನು ತೊಡಗಿಸಿಕೊಳ್ಳಬೇಕೆಂದು ತಿಳಿಸಿದರು. ಈ ರೀತಿಯಾಗಿ ದಯಾನಂದ ಸರಸ್ವತಿಯವರು ತಮ್ಮ ಬೋಧನೆಗಳನ್ನು ಮತ್ತು ತಮ್ಮ ಸಾಮಾಜಿಕ ವಿಚಾರಗಳನ್ನು ತಿಳಿಸಿದರು. ದಯಾನಂದ ಸರಸ್ವತಿಯವರ ಕೊನೆಯದಾಗಿ ಉಪಸಂಹಾರ ಅಥವಾ ಮೌಲ್ಯಮಾಪನ. ಹೀಗೆ ದಯಾನಂದ ಸರಸ್ವತಿಯವರು ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಸುಧಾಕರಲ್ಲಿ ಒಬ್ಬರಾಗಿದ್ದಾರೆ. ದಯಾನಂದ ಸರಸ್ವತಿಯವರು ಕ್ರಿಸ್ತಶಕ 1875ರಲ್ಲಿ ಲಾಹೋರಿನಲ್ಲಿ ಆರ್ಯ ಸಮಾಜವನ್ನು ಸ್ಥಾಪಿಸಿದರು. ದಯಾನಂದ ಸರಸ್ವತಿಯವರ ತತ್ವಗಳು ಅಥವಾ ಬೋಧನೆಗಳು ಅಮೋಘವಾಗಿವೆ. ರಾಜಾರಾಮ್ ಮೋಹನ್ ರಾಯರಂತೆ ದಯಾನಂದ ಸರಸ್ವತಿಯವರು ಕೂಡ ಸಾಮಾಜಿಕ ಕ್ಷೇತ್ರದಲ್ಲಿ ವಿಗ್ರಹಗಳ ಆರಾಧನೆ, ಸಮಾನತೆಗೆ, ಮೌಢ್ಯಗಳ ಮತ್ತು ಬಹುಪತ್ನಿತ್ವ, ಸತಿ ಪದ್ಧತಿ, ಬಾಲ್ಯ ವಿವಾಹ ಇವುಗಳನ್ನು ಬಲವಾಗಿ ವಿರೋಧಿಸಿದರು. ದಯಾನಂದ ಸರಸ್ವತಿಯವರ ಸಾಮಾಜಿಕ ಮತ್ತು ಬೋಧನೆಗಳು ಅಪಾರವಾಗಿವೆ. ನಾಳೆಯ ಕ್ಲಾಸ್ನಲ್ಲಿ ಸ್ವಾಮಿ ವಿವೇಕಾನಂದ ಬಗ್ಗೆ ಬೋಧಿಸಲಾಗುವುದು. ಧನ್ಯವಾದಗಳು.